ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 75ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 76ನೇ ಅಧ್ಯಾಯವನ್ನು ಶುರು ಮಾಡೋಣ. ಪುರೋಹಿತರು ಹೇಳಿಕೊಟ್ಟಂತೆ ಹಣೆಗೆ ಸಿಂಧೂರವಿಟ್ಟು ಸಪ್ತಪದಿ ತುಳಿಸುವಾಗ, ನನ್ನ ಬರಿಗೈ ಮುಂಗೈ ಬಳೆ ನೀನು, ನನ್ನ ಹೆರಳ ರಾಶಿಯ ಮುಡಿಯ ಹೂ ನೀನು, ನನ್ನ ಕೊರಳ ಸಿರಿಯ ಹರಳು ನೀನು, ನನ್ನ ಹಣೆಯ ಮೇಲಿನ ಸಿಂಧೂರ ನೀನು, ನನ್ನ ಕಾಲ್ಬೆರಳಿನ ಉಂಗುರ ನೀನು, ನಿನ್ನಿರುವಿಕೆಯ ಚಹರೆ ನಾನು, ನಿನ್ನ ಅರ್ಧವೂ ನಾನು, ನನ್ನ ಸರ್ವವೂ ನೀನು, ಅಲ್ಲಲ್ಲ ಯು ಆರ್ ಓನ್ಲಿ ಮೈನ್, ನನ್ನ ಸರ್ವಸ್ವ ನೀನು, ನಿನ್ನ ಸರ್ವಸ್ವ ನಾನು ಎಂದುಕೊಳ್ಳುತ್ತಲೇ ಸಪ್ತಪದಿ ತುಳಿದು ಹುಡುಗಾಟದ ಹುಡುಗಿ ನಕ್ಷತ್ರ ನವೀನನ ಮನದರಸಿ ಮನೆಯರಸಿಯಾಗಿದ್ದಳು. ಹೊಸದೊಂದು ಬದುಕು ಶುರುವಾಗಿತ್ತು. ನವದಂಪತಿಗಳು ಊಟ ಮುಗಿಸಿ ನಕ್ಷತ್ರಳಿಗೆ ತವರಿನ ಮಡಿಲಕ್ಕಿ ಹಾಕುವಾಗ ಉಕ್ಕಿ ಬಂದ ಕಣ್ಣೀರನ್ನು ಕಷ್ಟಪಟ್ಟು ತಡೆದುಕೊಂಡಳು. ನಿನ್ನೆ ರಾತ್ರಿ ಅಪ್ಪನ ಸಂಪೂರ್ಣ ಮಾತುಗಳನ್ನು ಕೇಳಿಸಿಕೊಂಡಿದ್ದಳು. ಜೀವನ ಪೂರ್ತಿ ಕಿಂಚಿತ್ತೂ ಕೊರತೆಯಾಗದಂತೆ ಸಾಕಿ ಬೆಳೆಸಿದ ಅಪ್ಪ. ಹಾಗಂತ ಹಣದಲ್ಲಿ ಸಿರಿವಂತನಲ್ಲ ನನ್ನಪ್ಪ, ಆದರೆ ಪ್ರೀತಿಯಲ್ಲಿ ಕೋಟ್ಯಾಧಿಪತಿ ನನ್ನಪ್ಪ. ಅಪ್ಪನಿಗೆ ಕನಸಿತ್ತು, ನಾನು ಒಳ್ಳೆ ಉದ್ಯೋಗಕ್ಕೆ ಸೇರಬೇಕು ಅಂತ. ಆದರೆ ಹಣೆ ಬರಹ ಬೇರೆಯೇ ಇತ್ತು. ನನ್ನಿಂದ ಏನನ್ನೂ ಬಯಸದೆ ಜೀವಮಾನವೆಲ್ಲ ನನ್ನ ಸಂತೋಷಕ್ಕೆ ಬೆವರು ಸುರಿಸಿರೋ ಅಪ್ಪ ವಹಿಸ್ತಾ ಇರೋ ಒಂದು ಸಣ್ಣ ಆಸೆಯನ್ನು ನೆರವೇರಿಸೋಕೆ ಆಗದೇ ಇದ್ದ ಮಗಳಾಗಿ ನಾನು ವೇಸ್ಟ್. ಇಲ್ಲ, ನನ್ನಪ್ಪನ ಆಸೆನ ನೆರವೇರಿಸೋಕೆ ಶಕ್ತಿ ಕೊಡು, ನೋವನ್ನು ತಡೆದುಕೊಳ್ಳೋ ಶಕ್ತಿ ಕೊಡು ಭಗವಂತ. ಇದುವರೆಗೂ ನನಗಿಂಥದ್ದು ಬೇಕು ಅಂತ ನಿನ್ನ ಹತ್ರ ಯಾವತ್ತೂ ಏನೂ ಕೇಳಿಲ್ಲ. ಯಾಕಂದರೆ ನನ್ನ ಆಸೆಗಳನ್ನೆಲ್ಲ ನೆರವೇರಿಸೋ ಅಂತ ಅಪ್ಪನ್ನೇ ನನಗೆ ಕೊಟ್ಟಿದ್ದೆ ನೀನು. ರಾತ್ರಿಯಿಂದಲೇ ನಿರ್ಧಾರ ಮಾಡಿದ್ದಳು. ಕಣ್ಣೀರು ಬಂದಾಗಲೆಲ್ಲ ಅಪ್ಪನನ್ನು ನೆನೆದು ಉಸಿರು ಬಿಗಿ ಹಿಡಿದು ತಡೆದಿದ್ದಳು. ನಸು ನಗುತ್ತಲೇ ಮಡಿಲಕ್ಕಿ ಹಾಕಿಸಿಕೊಂಡ ಮಗಳನ್ನು ನೋಡಿ ಪೂರ್ಣಿಮಾರಿಗೆ ತುಸು ಸಮಾಧಾನ. ಆದರೆ ಹೆತ್ತ ಕರುಳು ಮಗಳನ್ನು ತಬ್ಬಿ ಅಳುತ್ತಾ ಹೇಳಿತು, ಸುಧಮ್ಮ, ತಾರಮ್ಮ ನಿಂಗೆ ಅಮ್ಮಂದ್ರು, ಅವರು ಹೇಳ್ದಾಗೆ ಕೇಳಬೇಕು. ಈ ಅಮ್ಮ ಬೈದರೆ ಬುದ್ಧಿ ಹೇಳಿದ್ರೆ ಬೇಜಾರು ಮಾಡ್ಕೊಡ್ತಿರ್ಲಿಲ್ವಲ್ಲ, ಹಾಗೆ ಅಂತ ಹೇಳಿ ನಿಮ್ಮ ಮಗಳು ಅಂದರು ಸುಧಾರ ಕೈಗೆ ಮಗಳ ಕೈ ಇಡುತ್ತಾ. ಒಳಗೆ ಹೆಂಗಸರೆಲ್ಲರ ಕಣ್ಣಲ್ಲಿ ನೀರಾಡಿತ್ತು. ಹೊರಗೆ ತನ್ನ ಕುಟುಂಬದವರ ಜೊತೆ ಕಾದು ಕುಳಿತಿದ್ದ ನವೀನ್ ಕೆಂಡದ ಮೇಲೆ ನಿಂತಷ್ಟು ಯಾತನೆ. ತನ್ನವಳ ಸ್ಥಿತಿ ನೆನೆದು ವಿಶ್ವನಾಥರು, ಜೀವನ್ ಇಬ್ಬರು ಒಂದೊಂದು ಕುರ್ಚಿಯಲ್ಲಿ ತಲೆ ತೆಗ್ಗಿಸಿ ಕುಳಿತಿದ್ದರು, ಮಾತು ಮರೆತಂತೆ. ಗೌಡರಿಬ್ಬರು ಬಳಿ ಬಂದು ವಿಶ್ವನಾಥರ ಹೆಗಲು ಬಳಸಿ, ಸಮಾಧಾನ ಮಾಡ್ಕೊಳ್ಳಿ, ನೀವೇ ಹೀಗೆ ಕೂತ್ರೆ ಅವಳಿನ್ನೂ ಕುಗ್ಗಿ ಹೋಗ್ತಾಳೆ ಎಂದು ಸಮಾಧಾನಿಸಿದ್ದರು. ಗೌಡರೇ ಸೊಸೆಯ ಕಣ್ಣೀರು ನೋಡಲಾಗದೆ ಆಗಾಗ ಶಲ್ಯದಿಂದ ಮುಖ ಒರೆಸಿಕೊಳ್ಳುತ್ತಾ, ಸತಿಯತಿಯರದು ಅದೇ ಕತೆ, ಪ್ಲೀಸ್ ಕಣ್ರೋ, ನೀವಾದರೂ ಸ್ವಲ್ಪ ನಗ್ರೋ, ಹೀಗೆ ಕೂತ್ರೆ ಹೇಗೆ ಹೇಳಿ. ನವಿ ಎಷ್ಟೇ ಸಮಾಧಾನಿಸಿದರೂ ಇಬ್ಬರಿಗೂ ಸಮಾಧಾನವಾಗಲೊಲ್ಲದು. ಸಂಜಯ್, ಅರುಣ್, ಕರಣ್ ಮೂವರು ಜೀವನ್ಗೆ ಸಮಾಧಾನ ಮಾಡುತ್ತಿದ್ದರು. ನಿನ್ನಕ್ಕನ ನಿನ್ನ ಹಾಗೆ ನೋಡ್ಕೋತೀವಿ, ಹೇಗೂ ಅತ್ತಿಗೆ ಗಾಡಿ ಇದೆಯಲ್ಲ, ನಿಂಗೆ ನೋಡಬೇಕು ಅನಿಸ್ದಾಗಲೆಲ್ಲ ಬಾ, ಇಲ್ಲಾಂದರೆ ನಮ್ಮನೆಯಲ್ಲೇ ಇರು, ಜೊತೆಯಲ್ಲೇ ಕಾಲೇಜ್ಗೆ ಹೋದ್ರಾಯ್ತು. ಹುಡುಗಾಟದ ವಯಸ್ಸಿನ ಮಕ್ಕಳು ತಮಗೆ ತಿಳಿದಂತೆ ಸಮಾಧಾನಿಸುತ್ತಿದ್ದರು. ಹೆಂಗಸರೆಲ್ಲರ ಜೊತೆ ತವರಿನ ಹಸಿರು ಸೀರೆಯಿಟ್ಟು ಕೈಲಿ ಮಡಿಲಕ್ಕಿ ಗಂಟು ಹಿಡಿದು ಸಿರಿಗೌರಿಯಂತೆ ಬಂದಳು ತಲೆ ತಗ್ಗಿಸಿ. ದೃಢ ನಿರ್ಧಾರದೊಂದಿಗೆ ಮುಗುಳ್ನಗುತ್ತಲೇ ಅಪ್ಪನ ಮುಖ ನೋಡಿ ಕಾಲಿಗೆರಗಿದಳು. ಜೊತೆಗೆ ನವೀನನು ಕಾಲಿಗೆರಗಿದ. ವಿಶ್ವನಾಥರನ್ನು ತಬ್ಬಿದಳಷ್ಟೇ, ಎದೆಯಲ್ಲಿ ಮಡುಗಟ್ಟಿದ ನೋವನ್ನು ಕರಗಲು ಬಿಡದೆ. ವಿಶ್ವನಾಥರಿಗೆ ತುಸು ಸಮಾಧಾನ. ಮಗಳ ಕೈಯನ್ನು ನವೀನನ ಕೈಗಿಟ್ಟು ಮಗಳನ್ನು ಸುಪರ್ದಿಗೊಪ್ಪಿಸಿದರು. ಹೇಳಲು ಪದಗಳಿಲ್ಲ. ಎದೆಯಲ್ಲಿ ಮಡುಗಟ್ಟಿದ ದುಃಖ ತನ್ನವನ ಸ್ಪರ್ಶವಾಗುತ್ತಲೇ ಕೋಡಿಯಾಗಿ ಹರಿದಿತ್ತು. ತಗ್ಗಿಸಿದ ತಲೆ ಎತ್ತದೆ ನಿಂತವಳ ಕಣ್ಣಿಂದ ಜಾರಿದ ಅಶ್ರುಬಿಂದುಗಳು ಪಟಪಟನೆ ಮಳೆ ಹನಿಯಂತೆ ನವೀನನ ಹಸ್ತವನ್ನು ಕಣ್ಣೀರಾಭಿಷೇಕ ಮಾಡಿದ್ದವು. ಎಲ್ಲರೆದುರು ಎದೆಗರಿಗಿಸಿಕೊಂಡು ಹತ್ತು ಹಗುರಾಗಿ ಬಿಡು ಒಮ್ಮೆ ಎಂದು ಸುಧಾಮಣಿ, ತಾರಾಮಣಿ ಬಳಿ ಬಂದು ತಲೆ ನೇವರಿಸಿ ಸಮಾಧಾನಿಸಿದರು. ಗೌಡರ ಮಹದಾಸೆಯಂತೆ ನಕ್ಷತ್ರ ಮನೆ ಸೊಸೆಯಾದರೂ ಗೌಡರಿಕೈ ಕಣ್ಣೀರಿನದೇ ಕಾರುಬಾರು. ಬೆನ್ನಿಗೆ ಬಿದ್ದ ತಮ್ಮ ಜೀವನ್ ಕೊರಳಿಗೆ ಜೋತು ಬಿದ್ದ. ಆಗಾಗ ಬರ್ತಾ ಇರು ಮನೆ ಕಡೆ, ನವೀನ್ಗೂ ಹೇಳ್ತೀನಿ. ಮಗಳನ್ನು ಕಳಿಸಿಕೊಡುವಷ್ಟೇ ನೋವು ರಮಾಕಾಂತ ದಂಪತಿಗಳಿಗೆ. ಅಳ್ತಾ ಇದ್ರೆ ನೋಡು, ಲೇಟಾಗತ್ತೆ, ರಾಹುಕಾಲ ಬಂದ್ಬಿಡುತ್ತೆ, ಸಮಾಧಾನ ಮಾಡ್ಕೋ. ಕಾವೇರಿಯವರು ಕಣ್ಣೀರು ಒರೆಸಿ ಸಮಾಧಾನ ಮಾಡಿದರು. ಶರದಿನೂ ಹೀಗೆ ಅಳ್ತಾ ಹೋಗಿದ್ಲು ನೋಡು, ಹೇಗಿದ್ದಾಳೆ ಈಗ, ಧೈರ್ಯವಾಗಿರಬೇಕು. ಲಲಿತಾರು ನೋವು ನುಂಗಿಕೊಂಡು ಇದ್ದವರಲ್ಲಿ ಸಮಾಧಾನ ಮಾಡಿದರು. ವಿಶ್ವನಾಥರ ಒಂದಿಡೀ ಪರಿವಾರ ಗೌಡರ ಮನೆ ನೋಡಲು ಹೊರಟಿತ್ತು. ಎಲ್ಲರಿಂದ ಬೀಳ್ಕೊಟ್ಟು ಹೊರಟರು. ಬರುವಾಗ ಒಂಟಿಯಾಗಿ ಬಂದು
ಬಂದು ಹೋಗುವಾಗ ಜಂಟಿಯಾಗಿ ನವೀನ್ ಹೊರಟರೆ ಮಗಳು ಹೋಗಿದ್ದ ದಿಕ್ಕಿನ ಕಡೆಯೇ ನೋಡುತ್ತಾ ನಿಂತರು ವಿಶ್ವನಾಥರು. ನವದಂಪತಿಗಳಿಗೆಂದು ಕಾರಿಗೆ ಸಾರಥಿ ರವಿಯಾದರೆ ಗೌಡರು ಮುಂದಿನ ಸೀಟಿನಲ್ಲಿ ಆಸೀನರಾದರು. ನಕ್ಷತ್ರ ನವೀನ್ ಜೊತೆ ಜೀವನ್ ಸ್ನೇಹ ಕೂತರೆ ಸ್ಕಾರ್ಪಿಯೋದಲ್ಲಿ ಮನೆಯವರೆಲ್ಲ ಸ್ವಲ್ಪ ಮುಂದೆ ಹೋಗಿದ್ದರು. ತಯಾರಿಗಾಗಿ ಸತೀಶ್, ಶರದಿ, ಯತಿ ಎಲ್ಲರೂ ಬೈಕ್ಗಳಲ್ಲಿ ಹಿಂದೆ ಮುಂದೆ ಹೊರಟಿದ್ದರು. ಚೌಲ್ಟ್ರಿ ಬಿಟ್ಟು ಸ್ವಲ್ಪ ಮುಂದೆ ಹೋಗುತ್ತಲೇ ಕಾರನ್ನು ನಿಲ್ಲಿಸಲು ಹೇಳಿದ ಗೌಡರು ರವಿ ಕೈಲಿ ನೀರು ತರಿಸಿ ನಕ್ಷತ್ರಳ ಕೈಗೆ ಕೊಟ್ಟು, ಲಕ್ಷ್ಮಿ ಕುಡಿ ಅಂದರು. ನೀರು ಕುಡಿದು ಕಣ್ಣೀರು ತಹಬದಿಗೆ ತಂದುಕೊಂಡಳು. ನಕ್ಷತ್ರ ಅಲ್ಲೇ ಇದ್ದ ಕಾಫಿ ಶಾಪ್ಗೆ ಕಳಿಸಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ತರಿಸಿಕೊಟ್ಟು ಡ್ಯಾಶ್ ಬೋರ್ಡ್ನಲ್ಲಿ ತಲೆನೋವಿನ ಮಾತ್ರೆಗಳನ್ನು ಕೊಟ್ಟರು. ಕಾಫಿ ಕುಡಿದು ಮಾತ್ರೆ ನುಂಗುತ್ತಲೇ ನೋವು ಉಪಶಮನವಾದಂತಾಯಿತು. ಮಾವನ ಕಾಳಜಿಗೆ ನಸು ನಕ್ಕಳು. ಅಳ್ಬೇಡ ನನ್ನ ಮಗಳೇ, ನಿಂಗೆ ನೋಡಬೇಕು ಅನ್ಸ್ದಾಗೆಲ್ಲ ಹೋಗಿ ನೋಡ್ಕೊಂಡು ಬಾ. ವಿಶ್ವ ಅವರಿಗೂ ಇದೇ ಮಾತು ಹೇಳಿದ್ದೀನಿ. ಏನು ಮಾಡೋದು, ಪ್ರತಿ ಹೆಣ್ಣು ಕೂಡ ಮದುವೆಯಾಗಿ ಗಂಡನ ಮನೆಗೆ ಹೋಗಲೇಬೇಕು. ಅದನ್ನು ಶಿಕ್ಷೆ ಅನ್ಕೋಬೇಡ ಮಗಳೇ, ಹೆಣ್ಣಾಗಿ ಅದು ನಿನ್ನ ಸಾಮರ್ಥ್ಯ ಅಂದ್ಕೋ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಇವರೇ ನನ್ನವರು ಅಂತ ಹೊಂದ್ಕೊಂಡು ಬಾಳೋದು ಹೆಣ್ಣಿಂದ ಸಾಧ್ಯನೇ ವಿನಃ ಗಂಡಿಂದ ಸಾಧ್ಯ ಇಲ್ಲ. ಅವನೇನಿದ್ರೂ ಅತಿಥಿಯಾಗಿ ಹೋಗಿ ಬರಬಲ್ಲ ಅಷ್ಟೇ. ಮದುವೆಯ ಬಗ್ಗೆ ಅರ್ಥವಾಗುವಂತೆ ತಿಳಿ ಹೇಳಿದರು ಗೌಡರು. ಅರ್ಥವಾದವಳಂತೆ ಅರೆ ಬಿರಿದಂತೆ ನಕ್ಕಳು ನಕ್ಷತ್ರ. ನವೀನ್ ತನ್ನವಳನ್ನು ಎದೆಗೊರಗಿಸಿಕೊಂಡೇ ಇದ್ದ. ಕಾರು ಮತ್ತೆ ಚಲಿಸಿತು. ಊರು ಸಮೀಪಿಸಿದಾಗ ಬಳಸಿದ ಕೈ ಬಿಟ್ಟು ಸರಿಯಾಗಿ ಕುಳಿತು ಊರತ್ರ ಬಂತು ಅಂದ ನಕ್ಷತ್ರಳಿಗೆ. ಕಾಡು ಸಿದ್ದೇಶ್ವರನ ಸನ್ನಿಧಿಯಲ್ಲಿ ನವದಂಪತಿಗಳು ಇಳಿಯುತ್ತಲೇ ಇಡೀ ಊರಿನ ಜನತೆ ಮತ್ತೊಮ್ಮೆ ನೆರೆದಿತ್ತು. ಗೌಡರ ಮನೆ ಹಿರಿ ಸೊಸೆಯಾಗಿ ಮುಂದಿನ ಗೌಡತಿಯನ್ನು ನೋಡಲು. ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಮನೆ ದೂರವಿದ್ದುದರಿಂದ ವಧೂವರರ ಮೆರವಣಿಗೆ ಆಗಲಿ ಎಂದರು ಗೌಡರು. ಕೇಳದೆ ಸೊಸೆಯನ್ನು ಕಾರತಿಸಿದರೂ ಸೊಸೆಯನ್ನು ನಡೆಸಲಾರರು. ಅಲ್ಲದೆ ಹಳೆ ಕಾಲದವರಂತೆ ಮೆರವಣಿಗೆ ಮೇಲೆ ಕರೆದುಕೊಂಡು ಹೋದರೆ ಈಗಿನ ಕಾಲದವರು ಮುಜುಗರ ಪಟ್ಟುಕೊಳ್ಳುತ್ತಾರೆ ಎಂದು. ಗೇಟಿನ ಬಳಿ ಕಾರು ನಿಲ್ಲುತ್ತಲೇ ಕೈಲಿ ತವರಿನ ಮಡಿಲಕ್ಕಿ ಹಿಡಿದುಕೊಂಡು ಅಳುಕುತ್ತಲೇ ಇಳಿದಳು ನಕ್ಷತ್ರ. ಹೃದಯ ದೂರಿಗೆ ಬಲಗಾಲಿಟ್ಟು ಬಂದಂತೆ. ಅವರದ್ದು ಜಾಯಿಂಟ್ ಫ್ಯಾಮಿಲಿ ಅಂತೆ. 4 ಜನ ಗಂಡು ಮಕ್ಕಳಂತೆ. ತುಂಬ ಕೆಲಸ ಅಂತೆ. ಮನೆ ಮುಂದಿದ್ದ ದೊಡ್ಡ ಗಾರ್ಡನ್ನಲ್ಲಿ ನಡೆಯುತ್ತಿದ್ದ ನಕ್ಷತ್ರಳಿಗೆ ಹಿಂದಿನಿಂದ ಯತಿ ನಿಧಾನವಾಗಿ ಹೇಳಿದ, ನಗಿಸುವ ಸಲುವಾಗಿ. ನವೀನ್ಗಾಗುತ್ತಿರುವ ಖುಷಿ ವರ್ಣಿಸಲು ಪದಗಳಿಲ್ಲ. ಮನಸ್ಸು ಹಕ್ಕಿಯಂತೆ ಹಾರುತ್ತಿತ್ತು. ಗಾರ್ಡನ್ ದಾಟಿ ಮನೆ ಬಾಗಿಲಿಗೆ ಬಂದರೆ ತೇಗದ ಮರದ ಕೆತ್ತನೆ ಇರುವ ದೊಡ್ಡ ಬಾಗಿಲು. ಬಾಗಿಲಿನ ಎರಡೂ ಬದಿಗಳಲ್ಲಿ ಎತ್ತರದ ಬೆಳ್ಳಿ ದೀಪಗಳು, ಹಿತ್ತಾಳೆ ಪೂಜಾ ಸಲಕರಣೆಗಳು. ಬಾಗಿಲಿನ ಮಧ್ಯದಲ್ಲಿ ವಿರಾಜಮಾನವಾಗಿ ಕುಳಿತಿರುವ ಅಕ್ಕಿ ತುಂಬಿದ ಸೇರಿನ ಮೇಲೆ ಬೆಲ್ಲದ ಅಚ್ಚು. ಗೃಹ ಪ್ರವೇಶದ ಶಾಸ್ತ್ರಕ್ಕೆ ಪ್ರತಿಯೊಂದು ಸಿದ್ಧವಾಗಿದೆ. ಮುತ್ತೈದೆಯರು ಆರತಿ ಮಾಡಿದರು. ಸುಧಾಮಣಿ, ತಾರಾಮಣಿ ಬಾಗಿಲಿನಿಂದ ಒಳಗೆ ನಿಂತು ಪೂಜೆ ಮಾಡುವುದನ್ನು ಹೇಳಿಕೊಡುತ್ತಿದ್ದರೆ ಶರದಿ ಪಕ್ಕದಲ್ಲಿ ನಿಂತು ಮತ್ತೊಮ್ಮೆ ಹೇಳಿಕೊಡುತ್ತಿದ್ದಳು. ಒಳಗೆ ನಿಂತಿದ್ದವರೆಲ್ಲ ಹೇಗೆ ಒದಿಬೇಕು ಗೊತ್ತಾ, ಸೇರನ್ನು ಹಾಲು ತುಂಬ ಚೆಲ್ಲಾಡಬೇಕು ಅಕ್ಕಿ ಎಂದು ಹೇಳಿದರು. ಸೇರು ಒದೆಯುವ ಮುನ್ನ ತನ್ನವನ ಕಡೆಗೊಮ್ಮೆ ನೋಡಿದಳು. ಸಂತೃಪ್ತಿ ಇತ್ತು ಮುಖದಲ್ಲಿ. ಬಲಗೈ ಅಮುಕಿ ಕಣ್ಣಿನಲ್ಲೇ ಧೈರ್ಯ ಹೇಳಿದ ನವೀನ್. ಸೇರು ಒದೆಯಲು ಆಸರೆಗೆ ಬಾಗಿಲನ್ನು ಹಿಡಿದುಕೊಳ್ಳೋಣವೆಂದರೆ ಅದು ದೊಡ್ಡ ಬಾಗಿಲು. ತನ್ನವನನ್ನೇ ಇರುವಾಗ ಮತ್ಯಾವ ಆಸರೆ ಬೇಕೆಂದುಕೊಂಡು ನವೀನನ ಎಡಗೈಯನ್ನು ಹಿಡಿದುಕೊಂಡು, ನನ್ನ ಮೇಲೆ ಎಲ್ಲರೂ ಇಟ್ಟಿರೋ ನಂಬಿಕೆ ವಿಶ್ವಾಸನ ಉಳಿಸ್ಕೊಂಡು ತುಂಬು ಕುಟುಂಬ ಹೀಗೆ ಇರುವಂತೆ ಕಾಪಾಡಿಕೊಂಡು ನನ್ನಿಂದ ಯಾವುದೇ ತಪ್ಪಾಗದಂತೆ ಇರೋ ಹಾಗೆ ಕಾಪಾಡು ಎಂದು ದೇವರ ಹೆಸರೇಳಿ ಬೇಡಿಕೊಳ್ಳುತ್ತಾ ಸೇರನ್ನು ಒದ್ದು ಅತ್ತೆಯರು ಹೇಳಿದಂತೆ ಬಲಗಾಲಿಟ್ಟು ಒಳಬಂದಳು. ದೇವರ ಮನೆಗೋಗಿ ದೀಪ ಹಚ್ಚಿ ಎಂದರು ಸುಧಾಮಣಿ. ವಿಶಾಲವಾದ ಹಾಲ್, ಪೀಠೋಪಕರಣಗಳು, ಒಂದು ಕಡೆ ಸಾಲು ಸಾಲು ರೂಮ್ಗಳು, ಬಲಗಡೆ ಮಹಡಿ ಹತ್ತಲು ಸ್ಟೇರ್ಕೇಸ್. ಸುತ್ತಲೂ ಒಮ್ಮೆ ಕಣ್ಣಾಡಿಸಿದ್ದಳು ನಕ್ಷತ್ರ. ಕರ್ಕೊಂಡು ಹೋಗೋ ದೇವ್ರ ಮನೆಗೆ ಸಿಹಿಯಾಗಿ ಗದರಿದ ತಾರಾ ತಾವು ಜೊತೆಯಾದರು. ಶರದಿ ಹೆಸರಿಗೆ ತಕ್ಕಂತೆ ಮನೆ ಮಗಳಂತೆ ಒಳ ಹೋದಳು. ನಕ್ಷತ್ರಳ ಕೈ ಹಿಡಿದುಕೊಂಡು ನವೀನ್ ದೇವರ ಮನೆ ಕಡೆ ನಡೆಯುತ್ತಿದ್ದರೆ ಗೊತ್ತೇ ಇರದ ಅವನ ಜಗದೊಳಗೆ ಮೊದಲ ಹೆಜ್ಜೆ ಇಡುವಂತಿದೆ. ಅವನ ಹೆಸರ ಕೂಗಿ ಕರೆದಾಗ ನನ್ನೇ ಯಾರೋ ಕರೆದಂತಿದೆ. ಹಿಂಬಾಲಿಸಿ ನಡೆದಳು ನಕ್ಷತ್ರ. ಲಕ್ಷ್ಮೀ ವೆಂಕಟೇಶ್ವರರ ಸುಂದರ ಬೆಳ್ಳಿ ವಿಗ್ರಹಕ್ಕೆ ಚಂದದ ಫ್ರೇಮು ಹಾಕಿಸಿದ್ದ ದೊಡ್ಡ ಫೋಟೋ, ಬೆಳ್ಳಿ ಕಳಶ, ಬಾಗಿಲಲ್ಲಿ ಇಟ್ಟಿದ್ದ ದೊಡ್ಡ ದೀಪಗಳು, ಆರತಿ ತಟ್ಟೆ, ಎಲ್ಲ ಬೆಳ್ಳಿ ಪೂಜಾ ಸಾಮಗ್ರಿಗಳು ಫಳಫಳನೆ ಹೊಳೆಯುತ್ತಿದ್ದವು. ಅವರ ಘನತೆಗೆ ತಕ್ಕಂತೆ ಪಾದಪೂಜೆಗೆ ಬೆಳ್ಳಿ ಸಾಮಾನುಗಳನ್ನೇ ತರಬೇಕು. ಅಮ್ಮ ಅಪ್ಪನಿಗೆ ತಾಕೀತು ಮಾಡಿ ತರಿಸಿದ್ದು ಯಾಕೆಂದು ಅರ್ಥವಾಗಿತ್ತು. ಪೂಜೆ ಮಾಡಿ ಆರತಿ ಮಾಡಿ ಕಣ್ಮುಚ್ಚಿ ದೇವರನ್ನು ಬೇಡುತ್ತಾ ನಿಂತಿದ್ದರೆ ನವೀನ್ ತನ್ನವಳ ಕೆನ್ನೆಗೆ ಮುತ್ತಿಟ್ಟಿದ್ದ. ಪಟ್ಟನೆ ಕಣ್ಬಿಟ್ಟು ನೋಡಿದವಳು ಬೆರಗು ಕಣ್ಣಿನಿಂದ ಗದರಿಸುವಂತೆ ನೋಡಿದಳು. ಯಾರೂ ಇಲ್ಲ ದೇವ್ರ ಮನೇಲಿದ್ದರೆ ಯಾರಿಗೂ ಕಾಣಿಸಲ್ಲ.
ನನ್ನನ್ನು ನಂಬಿ ಬಂದಿದ್ದೀಯಾ? ನಿಂಗೆ ನೋವಾಗದಂತೆ ಕಾಪಾಡ್ಕೋತೀನಿ. ಮಾವಂಗೆ ಮಾತು ಕೊಟ್ಟಂತೆ. ಮನೆ ದೇವರ ಫೋಟೋ ಮುಟ್ಟಿ ಭಾಷೆ ಇತ್ತ ತನ್ನವಳಿಗೆ. ತುಂಬುತ್ತಿದ್ದ ಕಣ್ಣಾಲಿಗಳನ್ನು ನೋಡಿ ದೇವರ ಮುಂದೆ ನಿಂತು ಅಳ್ತಾರಾ? ಅಂಗೈಲಿ ಮುಖವಿಡಿದು ಹಣೆಗೆ ಮತ್ತೊಮ್ಮೆ ಮುತ್ತಿಟ್ಟ. ಆಯ್ತಾ ಪೂಜೆ ಎನ್ನುತ್ತಲೇ ಒಳಬಂದ ತಾರಾಮಣಿ, ನವಿ ನೀನು ಹಾಲ್ಗೋಗು, ನಕ್ಷು ನೀನು ಬಾ ಕಿಚನ್ಗೆ, ಒಲೆ ಮೇಲೆ ಪೂಜೆ ಮಾಡಿ ಹಾಲ್ ಇಕ್ಸು, ಆಮೇಲೆ ಅದೇ ಹಾಲಿಗೆ ಸಕ್ಕರೆ ಹಾಕಿ ಎಲ್ರಿಗೂ ಕೊಡು, ಅಷ್ಟೇ ಮುಗೀತು, ಆಮೇಲೆ ರೆಸ್ಟ್ ಮಾಡುವಂತೆ ಅಂದರು. ನಾನು ಕಿಚನ್ಗೆ ಬರ್ತೀನಿ ಮಕ್ಕಳಂತೆ ಕೇಳಿದ ನವೀನ್ ಅರೆಗಳಿಗೆಯೂ ತನ್ನವಳ ಬಿಟ್ಟಿರಲಾರ. ನಕ್ಷತ್ರ ತಲೆ ಕೆಳಗೆ ಮಾಡಿ ಬಾಯಿಗಡ್ಡವಾಗಿ ಕೈ ಹಿಡಿದು ನಕ್ಕರೆ ತಾರಾಮಣಿ ಹೋಗೋ ಹಾಲ್ಗೆ ಸುಮ್ಮನೆ ಎಂದು ಭಾವ ನವೀನನ್ ಕರೀರಿ ಅಂದರು. ಆಯಿತು ಹೋಗ್ತೀನಿ ಬಿಡಿ ಮಕ್ಕಳಂತೆ ಮುಖ ಊದಿಸಿಕೊಂಡು ಹೋದ. ಬಾ ಅವನು ಹಾಗೆ ಸೊಸೆಯನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋದರು. ಓಪನ್ ಕಿಚನ್, ಯಾವ ಸಿಟಿ ಕಿಚನ್ಗಳಿಗಿಂತ ಕಡಿಮೆ ಏನೂ ಇರಲಿಲ್ಲ. ಸ್ಟವ್ ಪೂಜೆ ಮಾಡಿ ಹಾಲು ಕಾಯಿಸಲು ಇಟ್ಟು ಹಾಲುಕ್ಕಿದ ಮೇಲೆ ಶರದಿ ಪಕ್ಕ ನಿಂತು ಸಕ್ಕರೆ ಎಷ್ಟಾಕಬೇಕೆಂದು ಲೆಕ್ಕ ಹೇಳುತ್ತಿದ್ದಳು. ಸುಧಾಮಣಿಯವರಿಗೆ ಕಪ್ಗಳಿಗೆ ಸರ್ವ್ ಮಾಡಿ, ತಗೋ ಬಿಸಿ ಇದೆ ಹುಷಾರಾಗಿಡ್ಕೋ ಎಂದು ತಟ್ಟೆಯ ತಳಕ್ಕೆ ಮೆತ್ತನೆಯ ಕಾಟನ್ ಬಟ್ಟೆಯೊಂದನ್ನು ಹಾಕಿ ಸೊಸೆಯ ಕೈಗೆ ಕೊಟ್ಟು, ಹಾಲ್ನಲ್ಲಿ ಗಂಡಸರೆಲ್ಲ ಇದ್ದಾರೆ ಎಲ್ರಿಗೂ ಕೊಟ್ಟು ಬಾ ಅಂದರು. ಶರದಿ ಜೊತೆಯೇ ಹೋದಳು. ಮಾವಂದಿರಿಬ್ಬರಿಗೆ ಉಳಿದ ಕೆಲವು ಹಿರಿಯರಿಗೆಲ್ಲ ಮೊದಲು ಕೊಟ್ಟಳು. ಮೊದಲು ದೊಡ್ಡವರಿಗೆ ಕೊಡಬೇಕು. ಪೂರ್ಣಿಮಾ ಹೇಳಿಕೊಟ್ಟಿದ್ದರು ಮಗಳಿಗೆ. ತನ್ನವನ ಮುಂದೆ ಹಿಡಿದಾಗ ಇದಿನ್ನೂ ನಿತ್ಯದ ಕಾಯಕಗಳಲ್ಲೊಂದು. ಎಷ್ಟು ಬಯಸಿತ್ತು ಮನ. ಅವಳ ಹಾಜರಿಯನ್ನಿಲ್ಲಿ ಬದುಕಿನ್ನು ಸಂಪೂರ್ಣವಾಯಿತು. ಎಲ್ಲರಿಗೂ ಕೊಟ್ಟು ಮತ್ತೆ ಅಡುಗೆ ಮನೆಗೆ ಬಂದರೆ ಸುಧಾಮಣಿ ತಾರಾಮಣಿ ಇಬ್ಬರು ತವರಿನಿಂದ ಬರುವಾಗ ಅಪ್ಪ ಅಮ್ಮ ಕುಡಿಸಿದಂತೆ ಕೂರಿಸಿ ಹಾಲು ಕುಡಿಸಿದರು. ಸಂಜಯ್ ಕಾರಿನಲ್ಲಿದ್ದ ನಕ್ಷತ್ರ ಲಗೇಜ್ ತಂದು ಎಲ್ಲಿಡೋದು ಎಂದು ಕೇಳಿದ. ಸುಧಾಮಣಿ ನವಿ ರೂಮಲ್ಲಿಡು ಅಂದು ಶರದಿ ಕರ್ಕೊಂಡೋಗು ಫ್ರೆಶಪ್ ಆಗಲಿ ಅಂದರು. ಬಾ ಹೋಗೋಣ. ಶರದಿ ನಕ್ಷತ್ರಳನ್ನು ಕರೆದುಕೊಂಡು ಮಹಡಿ ಮೇಟಿಲತ್ತಿಕೊಂಡು ಹೋಗುತ್ತಿದ್ದರೆ ನವೀನ್ ಹಾಲ್ನಲ್ಲಿ ಕುಳಿತಿರಲಾರದೆ ಚಡಪಡಿಸಿದ. ಹೋಗೋ ಸಂಜಯ್ ರೂಮಲ್ಲಿ ರೆಸ್ಟ್ ಮಾಡು ಅಂದರು ತಾರಾಮಣಿ ಬೀಗರ ಕಡೆಯವರಿಗೆ ಔತಣಕ್ಕೆ ಸಿದ್ಧತೆ ಮಾಡಿಸುತ್ತಾ. ಊದಿಸಿಕೊಂಡು ಮುಖ ನೋಡಿದವನ ನೋಡಿ ಪಳ್ಳನೆ ನಗುತ್ತಾ. ಗೆಳತಿಯರಿಬ್ಬರೇ ಆದಾಗ ಸ್ವಲ್ಪ ನಿರುಮ್ಮಳಾಗಿ ಉಸಿರಾಡಿದಂತಾಯಿತು ನಕ್ಷತ್ರಳಿಗೆ. ಎಲ್ಲೇ ಹೋಗಿದ್ದೆ ನೀನು ಎಂದಳು ಆಗಷ್ಟೇ ಬಂದ ಸ್ನೇಹಾಳಿಗೆ. ಏನೇನೋ ಶಾಸ್ತ್ರಗಳು ಮಾಡ್ತಿದ್ರಲ್ಲ, ನಾನೇನು ಮಂಗಂತರ ಮುಖ ನೋಡ್ಕೊಂಡು ನಿಂತ್ಕೊಳ್ಳ, ಅದಕ್ಕೆ ಗಾರ್ಡನ್ನು ಮನೆ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದೆ. ಸಖತ್ತಾಗಿದೆ ನಕ್ಷು ಮನೆ, ಗೆಳತಿಗೆ ಸಹಾಯ ಮಾಡುತ್ತಾ ಹೇಳಿದಳು ಸ್ನೇಹ. ಹಗುರವಾದ ಸೀರೆಯುಟ್ಟು ಮುಖ ತೊಳೆದುಕೊಂಡು ಫ್ರೆಶಪ್ ಆಗಿ ಬರುವಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ಜೊತೆ ಮೆಣಸಿನಕಾಯಿ ಬಜ್ಜಿ ತಂದಳು ದಿವ್ಯಾ. ಬರ್ತಿದ್ವಿ, ನೀನೇನೆ ಕ್ರಿಸ್ ತಗೊಂಡೆ ಅಂದಳು ನಕ್ಷತ್ರ. ಇಟ್ಸ್ ಓಕೆ ಅಂದಳು ದಿವ್ಯಾ ತಾನು ಜೊತೆಯಲ್ಲಿ ಕುಳಿತು ಕಾಫಿ ಕುಡಿಯುತ್ತಾ. ಕಾಫಿ ಕುಡಿದಾದ ಮೇಲೆ ಶರದಿ ಅತ್ತೆ ಕರಿತಿದ್ರು ನಿನ್ನ. ನಕ್ಷತ್ರ ನೀನು ರೆಸ್ಟ್ ಮಾಡಬೇಕಂತೆ. ಸ್ನೇಹ ನೀವಿರ್ತಿರಲ್ವ ಜೊತೆಯಲ್ಲಿ ಅಂದಳು ದಿವ್ಯಾ. ಹಾಂ ಇರ್ತೀನಿ ಶರು, ಡೋರ್ ಹಾಕ್ಕೊಂಡೋಗೆ ಅಂದಳು ಸ್ನೇಹ. ಅವರಿಬ್ಬರು ಹೋದ ಬಳಿಕ ಹೇಳು ಏನೋ ಹೇಳ್ಬೇಕು ಅನ್ಕೋತಿದೀಯಾ ಅವಾಗಿಂದ ಅಂದಳು ನಕ್ಷತ್ರ. ನಕ್ಷು ಇಷ್ಟು ದೊಡ್ಡ ಮನೆ, ನಾನು ಇವ್ರುಗಳ ಬಾಯಲ್ಲಿ ಕೇಳಿದ್ದೆ ಬಟ್ ನೋಡಿರಲಿಲ್ಲ. ನಾವು ಅಂದ್ಕೊಂಡಿದ್ದಕ್ಕಿಂತ ರಿಚ್ ಅಲ್ವಾ ನವೀನವರು, ಆದರೂ ಒಂದಿನಾನೂ ಹಾಗೆಲ್ಲ ತೋರಿಸ್ಕೊಳ್ಳಿಲ್ಲ. ಗ್ರೇಟ್ ಅಂದಳು. ಹ್ಞೂ ಅಂದಳು. ತನ್ನವನ ಮೇಲೆ ಹೆಮ್ಮೆಯಾಗಿತ್ತು. ಸ್ನೇಹ ನನ್ನ ಲಗೇಜಲ್ಲಿ ಪಪ್ಪಂಗೆ ಕಾಲ್ ಮಾಡಬೇಕಿತ್ತು ಅಂದಳು. ಎಲ್ಲಿದೆಯೋ ಗೊತ್ತಿಲ್ವೇ, ಶರು ಬಂದರೆ ಕೇಳೋಣ, ತಗೋ ನನ್ನ ಮೊಬೈಲ್ನಲ್ಲೇ ಕಾಲ್ ಮಾಡು ಅಂದಳು ಸ್ನೇಹ. ಮಗಳಿಲ್ಲದ ಮನೆ ಖಾಲಿ ಖಾಲಿಯಾಗಿತ್ತು. ಛತ್ರದಿಂದ ಹಿಂದಿರುಗಿದವರು ನಿರಾಸಕ್ತರಾಗಿ ಕುಳಿತಿದ್ದರು. ಮಗಳ ಕಾಲ್ ಬರುತ್ತಲೇ ಖುಷಿಯಿಂದ ಮಾತನಾಡಿದರು ವಿಶ್ವನಾಥ ದಂಪತಿಗಳು. ಪಪ್ಪ ಪೂಜೆ ಎಲ್ಲ ಆಯಿತು, ರೆಸ್ಟ್ ಮಾಡ್ತಿದ್ದೀನಿ ಅಂದಳು ನಕ್ಷತ್ರ. ವಿಶ್ವನಾಥರಿಗೀಗ ಸಮಾಧಾನವಾಗಿತ್ತು. ಸರಿ ಕಂದ, ಊಟ ಮಾಡು. ಜೀವು ಏನು ಮಾಡ್ತಿದ್ದಾನೆ ಅಂದರು. ಅರುಣ್ ಕರಣ್ ಜೊತೆ ಇದ್ದಾನೆ, ನಾನು ಆರಾಮಾಗಿದ್ದೀನಿ, ನೀವು ಆರಾಮಾಗಿರಿ ಅಂದಳು. ಆಯಿತು ಮಗಳೇ ಎಂದು ಕಾಲ್ ಕಟ್ ಮಾಡಿದರು. ಅಪ್ಪ ಏನು ನೀವು ಇಷ್ಟು ವರ್ಷ ಲಕ್ಷ್ಮಿ ಲಕ್ಷ್ಮಿ ಅಂತಿದ್ದವರು ಸೊಸೆ ಬಂದಮೇಲೆ ಹೋಗಿ ಏನು ಬೇಕು ಬೇಡ ಕೇಳಬಾರ್ದಾ? ಗೌಡರ ಪಕ್ಕ ಕುಳಿತು ನವೀನ್ ಹೇಳಿದ. ಮಗನನ್ನು ಓರೆಗಣ್ಣಿನಿಂದ ನೋಡಿದ ಗೌಡರು, ನನ್ನ ಸೊಸೆಗೆ ಬೇಕಾದ ಎಲ್ಲದೂ ಅವಳು ಕೂತಲ್ಲಿಗೆ ಹೋಗೋ ಹಾಗೆ ವ್ಯವಸ್ಥೆ ಮಾಡಿದ್ದೀನಿ, ಹೋಗೋ ಅಂದರು. ಅವರೀಗ ಸಂತೃಪ್ತರು. ಬೀಗರ ಕಡೆಯವರಿಗೆ ಔತಣ ಸಿದ್ಧವಾಗಿತ್ತು. ಎಲ್ಲರನ್ನೂ ಊಟಕ್ಕೆ ಎಬ್ಬಿಸಿದ ಸುಧಾಮಣಿ, ತಾರಾ ಎಲ್ರದ್ದು ಊಟ ಆಗೋ ಅಷ್ಟರಲ್ಲಿ ನಕ್ಷತ್ರಂಗೂ ರೂಮಿಗೆ ಊಟ ಕಳಿಸ್ಬಿಡು. ನವಿ ಹೋಗೋ ಊಟ ಮಾಡು ಹುಡುಗರ ಜೊತೆ ಅಂದರು ಸತಿ ಯತಿಯರನ್ನು ಊಟಕ್ಕೆ ಕರೆಯುತ್ತಾ. ಹುಡುಗರ ಜೊತೆ ಇದ್ದ ಜೀವನ್ ಕೂಡ ಬಂದ. ಗೌಡರಿಗೆ ತಮ್ಮ ಮಕ್ಕಳಷ್ಟೇ ಪ್ರೀತಿ. ಜೀವನ್ ಬಾ ಇಲ್ಲಿ ಎಂದು ಕರೆದರು. ಗೌಡರ ಪಕ್ಕ ಹೋಗಿ ಕುಳಿಯಿತಾಗ ತಲೆ ನೇವರಿಸುತ್ತಾ, ಏನಾದರೂ ಬೇಕಿತ್ತಾ, ಯಾಕೆ ಸಪ್ಪಗಿದೆಯಾ ಅಂದರು. ಏನಿಲ್ಲ ಮಾವ, ಅರುಣ್ ಕರಣ್ ಜೊತೆ ಇದ್ದೆ, ನಕ್ಷು ಕಾಣಿಸ್ತಿಲ್ವಲ್ಲ ಅಂದ ಅಕ್ಕನನ್ನು ಹುಡುಕುತ್ತಾ. ಅಕ್ಕ ಮೇಲ್ ರೂಮಲ್ಲಿದ್ದಾಳೆ. ಇವತ್ತು ಜಾಸ್ತಿ ಜನ ಇದ್ದಾರಲ್ವಾ, ಅಕ್ಕ ಹಾಗೆ ಮನೇಲಿ ಜಾಸ್ತಿ ಜನ ಇದ್ದರೆ ರೂಮಲ್ಲಿ ಇರ್ತಾಳಲ್ವಾ, ನೀನು ಅರುಣ್ ಜೊತೆ ಊಟ ಮಾಡಿ ಅವ್ರ ರೂಮಲ್ಲೇ ಮಲಗು ಆಯಿತಾ, ಏನಾದರೂ ಬೇಕಾದರೆ ಕೇಳು ಆಯಿತಾ ಅಂದರು.
ನಸುನಕ್ಕು ಹುಡುಗರ ಜೊತೆ ಹೋದ. ಏನು ಹುಡುಕ್ತಿದೀಯ ನೀನು ಅಂದರು ಸತಿಗೆ ಗೌಡರು ಸುತ್ತ ಕಣ್ಣಾಡಿಸುತ್ತಿದ್ದವನನ್ನು ನೋಡಿ. ಅಯ್ಯೋ ಇರಿ ಗೌಡ್ರೆ, ಯಾಕೋ ಇವನು ಮದುವೆ ಆದಮೇಲೆ ಎಲ್ಲ ಕಾಣೆ ಆಗ್ತಿದ್ದಾರೆ. ನಿಮ್ಮ ಸೊಸೆ ಏನೋ ರೂಮಲ್ಲಿ ಸೇಫಾಗಿದ್ದಾಳೆ, ಆದರೆ ನನ್ನ ಹೆಂಡತಿ ಎಲ್ಲಿ ಕಾಣ್ತಾನೇ ಇಲ್ಲ ತಲೆ ಕೆರೆದುಕೊಳ್ಳುತ್ತಾ ಹೇಳಿದ. ಅವಳೇನು ಮನೆಗೆ ಊರಿಗೆ ಹೊಸಬ್ಳಲ್ಲ, ಹೋಗೋ ನಾಟಕ ಸಾಕು, ಅಲ್ಲಿ ನೋಡು ಬರ್ತಿದ್ದಾಳೆ ಅಂದರು ಮೆಟ್ಟಿಲಿಳಿದು ಬರುತ್ತಿದ್ದ ಶರದಿಯನ್ನು ತೋರಿಸುತ್ತಾ. ನನ್ನ ಅರ್ಧಾಂಗಿ ಕಾಣಿಸಿದ್ಲಪ್ಪ, ನನ್ನ ಅರ್ಧ ಜೀವ ಬಂದಂಗಾಯ್ತು ಅಂದ ಸತಿ ತನ್ನವಳ ಬಳಿ ಹೋಗುತ್ತಾ. ಈ ಡೌಗಳಿಗೇನು ಕಡಿಮೆ ಇಲ್ಲ, ನಡೀರಿ ಊಟ ಮಾಡಿ ಅಂದಳು ಶರದಿ. ಶರದಿ, ಸಂಜು ರೂಮಿಗೆ ಊಟ ತಂದುಕೊಡು ಪ್ಲೀಸ್ ಅಂದ ನವೀನ್. ಬಾರೋ ಎಂದು ಸತಿಯ ಕೈ ಹಿಡಿದೆಳೆಯುತ್ತಾ. ಏ ಹೋಗೋ, ಈಗಿನ್ನೂ ನನ್ನ ಹೆಂಡತಿ ಬಂದಿದ್ದಾಳೆ, ಮಾತಾಡಬಾರ್ದಾ, ಹೋಗಿರು ಬರ್ತೀನಿ ಅಂದ ನಗುತ್ತಾ. ನೀವು ಹೋಗಿರಿ ಬ್ರೋ, ಊಟ ತೊಗೊಂಡು ಬರ್ತೀವಿ, ಒಬ್ಬಳೇ ತರೋಕ್ಕಾಗಲ್ಲ ಅಂದಳು ಶರದಿ. 3 ತಟ್ಟೆಗಳಿಗೆ ಊಟ ಬಡಿಸ್ಕೊಳ್ತಾ. ಇಷ್ಟೊತ್ತಾದರೂ ಅಣ್ಣಂದ್ರು ಬಂದು ಮಾತಾಡಿಸಲಿಲ್ಲ ಅಂತಿದ್ಲು ನಕ್ಷು ಅಂದಳು. ನೀನೇನಂದೆ ಅಂದ ಸತಿ ಬಡಿಸಿದ ತಟ್ಟೆಗಳನ್ನು ಕೈ ಎತ್ತಿಕೊಳ್ಳುತ್ತಾ. ಏನೋ ಕೆಲಸ ಮಾಡ್ತಾ ಬ್ಯುಸಿ ಇರಬೇಕು ಅಂದೆ. ನೀನೆಲ್ಲಿ ಹೋಗಿದ್ದೆ ಇಷ್ಟೊತ್ತು? ಯತಿ ಕಾಲ್ ಮಾಡಿದ್ದ ಸ್ನೇಹಂಗೆ. ನಕ್ಷು ಸ್ನೇಹ ಮಾತ್ರ ಇದ್ರಂತೆ ರೂಮಲ್ಲಿ, ಆತಂಕವಿತ್ತು ಧ್ವನಿಯಲ್ಲಿ. ಯಾಕೆಷ್ಟು ಟೆನ್ಷನ್ ಆಗ್ತಿದ್ದೀರಾ? ಮನೆ ಕಡೆ ಹೋಗಿರ್ತೀನಿ ಅಂತನಾ? ಏನೋ ಅವರು ಮಾತಾಡಿದಾಗ ಕೋಪದಲ್ಲಿ ನಾನು ಮಾತಾಡಿರ್ತೀನಿ. ನಿಮಗೆ ಬೇಕಿಲ್ಲದ ಮನೆ ನನಗ್ಯಾಕೆ ಹೇಳಿ? ಸಾಕು ನಮಗೆ, ತೋಟ ಇದೆಯಲ್ಲ ಪಿತ್ರಾರ್ಜಿತ ಅಂತ ಬ್ರೋ ರೂಮ್ ರೆಡಿ ಮಾಡ್ತಿದ್ದೆ ಅಂದಳು ಶರದಿ. ಅರ್ಥವಾದವನಂತೆ, ನೀನು ಸ್ನೇಹ ರೂಮಲ್ಲಿ ಮಲಗಿ, ನಾನು ಯತಿ ಮನೆಗೆ ಹೋಗಿ ಬೆಳಗ್ಗೆ ಬರ್ತೀನಿ ಅಂದ. ಇಂಥ ಕಾರಣಗಳಿಗೆ ನೀವಿಷ್ಟ ಆಗೋದು, ಲವ್ ಯು ಮೆಲ್ಲನುಸಿರಿದಳು ಶರದಿ. ಬೀಗರೆಲ್ಲರೂ ಊಟ ಮುಗಿಸಿ ಹೊರಟು ನಿಂತಾಗ ನಕ್ಷತ್ರಳನ್ನು ಕರೆದುಕೊಂಡು ಬಂದಳು ಸ್ನೇಹ. ಇವರೆಲ್ಲ ನನ್ನ ತವರಿನ ಬಂಧುಗಳು. ಹೊರಟು ನಿಂತವರನ್ನ ನೋಡಿ ಕಣ್ಣಾಲಿಗಳಲ್ಲಿ ಲಘುವಾಗಿ ನೀರಾಡಿತು. ಬಾಗಿಲವರೆಗೂ ಬಂದು ಬೀಳ್ಕೊಟ್ಟಳು. ಮೆಟ್ಟಿಲತ್ತಿ ಬರುತ್ತಾ ನಕ್ಷತ್ರಳನ್ನು ಸೀದಾ ನವೀನನ ರೂಮಿನ ಬಳಿಗೆ ಕರೆತರುತ್ತಾ, ನೋಡು ನಕ್ಷು, ಇದು ನಿನ್ನ ಮನೆ, ನಿನ್ನ ಬದುಕು, ಒಳ ಹೋಗು ಎಂದು ಕಳಿಸಿ ಕೆಳಗೆ ಬಂದು 3 ಗೆಳೆಯರು ಮಾತನಾಡುತ್ತಿದ್ದಲ್ಲಿಗೆ ಬಂದು, ಬ್ರೋ ಬನ್ನಿ ಇಲ್ಲಿ ಸ್ವಲ್ಪ ಎಂದಳು. ಏನು ಶರು ಎನ್ನುತ್ತಾ ಎದ್ದು ಬಂದ ನವೀನ್ ತನ್ನವಳೇನಾದರೂ ಸಂದೇಶ ಕಳುಹಿಸುತ್ತಾರೆ ಎಂದ್ಕೊಂಡು, ಯತಿ ಬ್ರೋ ಮನೆಗೆ ಹೋಗ್ತೀನಿ ಅಂದು ಇನ್ನೂ ಇಲ್ಲೇ ಮಾತಾಡ್ತಾ ಕೂತಿದ್ದಾರಾ? ಎದ್ದೇಳಿ ಬ್ರೋ ನೀವು ಎಂದು ನವೀನನ್ನು ಎಬ್ಬಿಸಿ, ಹೋಗಿ ಮಲ್ಕೊಳ್ಳಿ, ಅವರು ಮಲಗಲಿ ಅಂದಳು. ಬಾರೋ ಹೋಗೋಣ, ಇನ್ನೂ ಕೂತಿದ್ರೆ ನನ್ನ ಹೆಂಡತಿ ಅಷ್ಟೇ. ಆಮೇಲೆ ಸತಿ ಯತಿಯನ್ನು ಎಬ್ಬಿಸಿಕೊಂಡು ಹೊರ ನಡೆದ. ಈಗಿನ ಕಾಲದವರು ಶಾಸ್ತ್ರ ಅಂದರೆ ನಾಚ್ಕೊಂಡು ಮುಜುಗರ ಪಟ್ಕೋತಾರೆ ಎಂದೇ ಶರದಿಗೆ ಒಪ್ಪಿಸಿದ್ದರು ಸುಧಾಮಣಿ. ಮೆಟ್ಟಿಲತ್ತಿ ಹೋಗುತ್ತಿದ್ದ ಮಗನನ್ನು ನೋಡಿ, ಜಾಣೆ ಶರದಿ, ಸಮರ್ಪಕವಾಗಿ ನಿಭಾಯಿಸ್ತಾಳೆ ಎಲ್ಲದನ್ನು, ನಕ್ಷತ್ರಂಗೆ ಸರಿಯಾದ ಮಾರ್ಗದರ್ಶಕಿ ಎಂದುಕೊಂಡರು. ಬಲವಂತವಾಗಿ ಕಾಲೆಳೆದುಕೊಂಡು ಮೆಟ್ಟಿಲತ್ತುತ್ತಾ ತನ್ನವಳಿದ್ದ ರೂಮಿನ ಕಡೆಗೊಮ್ಮೆ ನೋಡಿ, ಮಾತಾಡೋಕ್ಕೂ ಸಿಗ್ತಿಲ್ಲ, ಒಂದೇ ಮನೆಯಲ್ಲಿದ್ರು ಎಂದುಕೊಂಡೇ ತನ್ನ ರೂಮಿನ ಬಾಗಿಲು ತೆರೆದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.